ಮೇಡಮ್ ಯಜಮಾನ್ರು ಹೊರಡು ಅಂತ ಹೇಳ್ಬಿಟ್ರು, ನಾವು ಹೊರಟ್ಬಿಡ್ತೀವಿ. ಏನೋ ನೀನು ಹೋಗೋದಾ? ಅಪ್ಪ ಏನೋ ನನ್ಗೆ ಹೊರಡಕ್ಕೆ ಹೇಳಿದ್ರು, ಆದರೆ ನಾನೇನು ಹೊರಡಕ್ಕೆ ಹೇಳೇ ಇಲ್ವಲ್ಲ. ನೀನು ಈಗಲೇ ಹೋಗೋದೇನು ಬೇಕಾಗಿಲ್ಲ, ನನಗೆ ಸ್ವಲ್ಪ ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸಿ ಆಮೇಲೆ ನೀನು ಹೋಗು. ಶ್ರಾವಣಿ, ನಾನು ಒಬ್ಳೆ ಆಟೋದಲ್ಲಿ ಹೋಗೋದಾ? ಅದು ಹೇಗಾಗುತ್ತೆ ಶ್ರಾವಣಿ? ಪ್ಲೀಸ್ ಶ್ರಾವಣಿ, ಏನಾದರೂ ಕೆಲಸಗಳಿದ್ರೆ ಅದನ್ನು ನಾಳೆ ಮಾಡಲಿ ಸುಬ್ಬು. ಇವತ್ತು ನನ್ನ ಸುಬ್ಬುನು ಕಳಿಸ್ಕೊಡು ಪ್ಲೀಸ್. ಅಯ್ಯೋ ಪಾಪ ಮೇಡಮ್ ಶ್ರೀವಲ್ಲಿ, ಆಟೋ ಅಲ್ಲಿ ಅವಳೊಬ್ಳೆ ಹೋದ್ರೆ ಚೆನ್ನಾಗಿರಲ್ಲ. ನೀವು ಅದೇನೇ ಕೆಲಸ ಇದ್ರು ಹೇಳಿ, ನಾನು ಮುಗಿಸ್ಬಿಟ್ಟು ಆಮೇಲೆ ಹೋಗ್ತೀನಿ. ಶ್ರೀವಲ್ಲಿ ಬೇಕಂದ್ರೆ ಕಾಯ್ತಾಳೆ. ಹ್ಞೂ ಸುಬ್ಬು, ನಾನು ಕಾಯ್ತೀನಿ. ಏನೂ ಬೇಕಾಗಿಲ್ಲ. ಈಗೇನು ನೀನು ಹೊರಡ್ಬೇಕು ತಾನೆ, ಹೋಗು. ಸರಿ, ಅದೇನೋ ಕೆಲಸ ಇದ್ರು ಹೇಳಿ ಮೇಡಮ್, ನಾನು ಮುಗಿಸ್ಕೊಂಡೆ ಹೊರಡ್ತೀನಿ. ಶ್ರೀವಲ್ಲಿ, ನಿಂಗೆ ಟೈಮ್ ಆದರೆ ಹೊರಟ್ಬಿಡು, ನಾನು ಆಮೇಲೆ ಬರ್ತೀನಿ. ಇಲ್ಲ ಸುಬ್ಬು, ನನಗೇನು ಕೆಲಸ ಇಲ್ಲ. ನೀನು ಬರೋವರೆಗೂ ನಾನು ಕಾಯ್ತೀನಿ. ಇಬ್ರು ಒಟ್ಟಿಗೆ ಹೋಗೋಣ. ಏನೋ ಬೇಕಾಗಿಲ್ಲ ಅಂತ ಹೇಳ್ದೆ ತಾನೆ, ಹೊರಡಿ ನೀವಿಬ್ರು ಈಗ. ಮೇಡಮ್ ನಿಮ್ಗೇನು ಬೇಜಾರಿಲ್ಲ ತಾನೆ? ನೋಡು, ನಗ್ತಾ ಇದ್ದೀನಿ, ನನಗೇನು ಬೇಜಾರಿಲ್ಲ. ನೀವೇನು ಹೊರಡ್ಬೋದು, ಹೊರಡಿ. ಸರಿ ಮೇಡಮ್, ಬಾ ಶಿವಲ್ಲಿ. ಬರ್ತೀನಿ ಶ್ರಾವಣಿ. ರೀ ಬಾಣಿ ತಗೊಳ್ಳಿ. ವರ, ಅಮ್ಮ, ನಿಮ್ಮ ಅಕ್ಕ ಇಲ್ಲಮ್ಮ, ಕಾಣಿಸ್ತಾ ಇಲ್ಲ. ಅಕ್ಕ ರೂಮಲ್ಲಿದ್ದಾಳೆ, ಐಶನ್ ಮಲಗಿಸ್ತಾ ಇದ್ದಾಳೆ. ಕರೀಲಾ? ಬೇಡ ಬೇಡ, ಬೆಳಿಗ್ಗೆ ಬೇಗ ಎದ್ದೇಳ್ಬೇಕಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ಎತ್ತಿಟ್ಕೊಳ್ಳಿ. ಬೀಗ್ತೀವ್ರೆ, ನಿಮ್ಮ ಆಧಾರ್ ಕಾರ್ಡ್ನ ಎತ್ತಿಟ್ಕೊಳ್ಳಿ, ಯಾಕೆಂದರೆ ಬಸ್ಸಲ್ಲಿ ಫ್ರೀ ಟಿಕೆಟ್ ಇದ್ದೆ ಅಲ್ವಾ, ಅದಕ್ಕೋಸ್ಕರ. ಆಧಾರ್ ಕಾರ್ಡ್ ಎತ್ತಿಟ್ಕೊತೀನಿ. ಆಮೇಲೆ ಈ ಫ್ರೀಯಾಗಿ ಸಿಗೋದನ್ನ ನಾನು ಯಾವುದನ್ನು ಬಿಟ್ಟಿಲ್ಲ, ಬಿಡೋದು ಇಲ್ಲ. ಹೌದೌದು, ನಮ್ಮವ್ವ ಮಮ್ಮಿ ಮಮ್ಮಿ ಬೆರಳನ್ನ ಹಿಂಗೆ ತೋರಿಸ್ತಾರೆ, ಅಷ್ಟನೇ ಲಬಕ್ ಅಂತ ನುಂಕೊಂಡ್ಬಿಡ್ತಾಳೆ. ಅಂಥದ್ರಲ್ಲಿ ಬಿಟ್ಟಿ ಅಂದರೆ ಬಿಡ್ತಾಳ? ಕುಶಾಲು, ಪ್ರಯಾಣಿಕ ಏನೇನು ಬೇಕು ಎಲ್ಲ ಸಿದ್ಧತೆ ಮಾಡ್ಕೊ. ಹಾಗೆ ಪೂಜೆ ಸಾಮಾನು ತರೋದನ್ನ ಮರಿಬೇಡ. ನೋಡು, ದಾರಿಲಿ ಹೋಗ್ಬೇಕಾದ್ರೆ ತಿನ್ನಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಹುರ್ಕೋ. ಅಯ್ಯೋ, ನಿಮ್ದು ಯಾವಾಗಲೂ ಇದ್ದಿದ್ದೆ. ನಿಮ್ಗೇನಾದರೂ ಅಷ್ಟಕ್ಕೂ ಬೇಕಂದ್ರೆ ನೀವೇ ಹುರಿದು ಬಟ್ಲಿಗೆ ಹಾಕಿ ಇಟ್ಕೊಳ್ಳಿ. ನನಗೆ ಬೇಕಾದಷ್ಟು ಕೆಲಸ ಇದೆ, ಬೆಳಗ್ಗೆ ಬೇಗ ಬೇರೆ ಎದ್ದೊಳ್ಬೇಕು. ಅಪ್ಪ ಅಮ್ಮ, ಮನೆ ದೇವರಿಗೆ ನಾಳೆ ಹೋಗೋದು ಬೇಡ, ಇನ್ನೊಂದು ದಿವಸ ಹೋಗೋಣ. ಯಾಕಪ್ಪ, ಏನಾಯ್ತು? ಸುಬ್ರಹ್ಮಣ್ಯ, ಹಾಗೆ ಹೇಳಿದ್ರೆ ಹೇಗಪ್ಪ? ನೀನು ಹುಟ್ಟಿದ ಬುದ್ಧಿನ ಹೋಗಿ ತಾನೇ ಪೂಜೆ ಮಾಡಿಸ್ಬೇಕು. ಆಗಲ್ಲಮ್ಮ, ಅದು ನಾಳೆ ಆಗಲ್ಲ ಕಣೋ, ಸಿಕ್ಕಾಪಟ್ಟೆ ಕೆಲಸ ಇದೆ. ಯಜಮಾನ್ರು ರಜಾ ಕೊಡಲಿಲ್ಲ ಅಂದರೆ ಯಜಮಾನ್ರ ಬಗ್ಗೆ ತಪ್ಪು ತಿಳ್ಕೊತಾರೆ. ಬೇಡ, ಹಾಗೆ ಹೇಳೋದು ಬೇಡ. ಅದು ನನಗೆ ತಲೆನೋವ್ತಾ ಇದೆ, ಟ್ರಾವೆಲ್ ಮಾಡೋಕ್ಕಾಗಲ್ಲ, ಅದಕ್ಕೆ ಹೇಳ್ತಾ ಇರೋದು. ತಲೆನೋವಾ? ಯಾಕಪ್ಪ, ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ವಾ? ಅಯ್ಯೋ ರೀ, ಫಸ್ಟು ಡಾಕ್ಟ್ರ್ ಶಾಪಿಗೆ ಕರ್ಕೊಂಡು ಹೋಗ್ರಿ. ಹಾಂ, ಬೇಡ ಬೇಡ ಬೇಡ, ಆಸ್ಪತ್ರೆಗೆಲ್ಲ ಏನು ಬೇಡ. ನನಗೆ 2 ದಿನದಿಂದನೂ ತಲೆ ನೋವ್ತಾನೆ ಇದೆ, ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು ಇನ್ನೊಂದು ದಿವಸ ಹೋಗೋಣ ಅಂತ. ಬೇಜಾರು ಮಾಡ್ಕೊಂಬಿಡಿ ಆಯಿತಾ? ನಾನು ಇವಾಗ ಹೋಗಿ ಮಲ್ಕೊತೀನಿ. ಆಯ್ತಪ್ಪ, ಹೋಗು ರೆಸ್ಟ್ ತಗೋ. ಏನೋ ಹೇಳ್ತಾರಲ್ಲ, ಮೂಗಿಗೆ ತುಪ್ಪ ಸವರಿ ರುಚಿ ಹೆಂಗಿತ್ತು ಅಂತ ಕೇಳಿದ್ರಂತೆ, ಹಂಗಾಯ್ತು. ಈ ಬಸ್ನವ್ರು ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ ಅಂದ್ರು, ನಮ್ಮ ಕಾರ್ತಿಕೇಯ ಫ್ರೀ ಆಗಿಲ್ಲ. ಈ ಮನೆ ಹಣೆ ಬರಕ್ಕೆ ಟೂರು ಟ್ರಿಪ್ಪು ಹೋಗೋಣ ಅಂದ್ರೆ ಆಗದೇ ಇಲ್ಲ ಕಣ. ಹೋಗ್ಲಿ,
ದೇವಸ್ಥಾನಕ್ಕಾದರೂ ಅದು ಮನೆ ದೇವ್ರಿಗೆ ಹೋಗೋಣ ಅಂದರೆ ಅದೂ ಆಗಲ್ಲ. ಎಲ್ಲ ನನ್ನ ದುರಾದೃಷ್ಟ ಕಣೋ, ದುರಾದೃಷ್ಟ. ಹೇ ಪದ್ಮನಾಭ, ಬಾಳೆಹಣ್ಣು ತಿನ್ರಿ. ಇದೇನೇ ವಿಶಾಲು ಹೀಗನ್ಬಿಟ್ಟ? ರೀ ನಾನೇ ಹೋಗಿ ಇನ್ನೊಂದು ಸರಿ ಕೇಳ್ಕೊಂಬರ್ಲಾ? ಏ ಬೇಡ ಕಣೆ, ತಲೆನೋವು ಅಂತಿದ್ದ, ರೆಸ್ಟ್ ತಗೊಳ್ಳಿ. ಇರ್ರಿ ನಾನೇ ನೋಡ್ತೀನಿ. ಯಾರ್ರೀ ಇದು? ಯಾಜಮ್ಮ ರೀ, ಯಾರ್ರೀ? ಗೊತ್ತಿಲ್ದೆ ಒತ್ತಲ್ಲಿ ಫೋನ್ ಮಾಡ್ತಾವಳೆ. ಯಾಕೆ ಯಾಕೆ? ವಿಶಾಲಮ್ಮ ಹೆಸರೇ ಚೆನ್ನಾಗಿತ್ತು, ಯಾಜಮ್ಮ ಯಾಕೆ? ಹೇಳಿದ್ರೆ ಓ ಸುಮ್ಮನೆ ರೀ ಹೇಳಿದ್ರೆ ಕೊಡಿ ಇಲ್ಲಿ. ಓ ಯಾಜಮ್ಮ ಕಣೆ, ಯಜಮಾನ್ರು. ಯಜಮಾನ್ರು ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದಾರೆ ಏನಂತ ಗೊತ್ತಾಗ್ತದೆ. ಎತ್ತು ಮಾತಾಡ್ರಿ. ಯಜಮಾನ್ರೇ ನಮಸ್ಕಾರ ಪದ್ಮನಾಭ ಅವರೇ, ಹೇಗಿದ್ದೀರಿ? ಮನೆಯವರೆಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಯಜಮಾನ್ರೆ ನೀವೇನು ಇಷ್ಟೊತ್ತಲ್ಲಿ? ಅಂದಾಗೆ ಸುಬ್ಬು ಎಲ್ಲಿದ್ದಾನೆ? ಸುಬ್ಬು ಇಲ್ಲೇ ಇದ್ದಾನೆ. ಒಂದು ನಿಮಿಷ ಕೊಟ್ಟೆ. ಅವನಿಗೇನು ಕೊಡೋದು ಬೇಡ, ನಾನು ನಿಮ್ಮ ಹತ್ರನೇ ಮಾತಾಡಬೇಕು. ಒಂದು ಸ್ವಲ್ಪ ಆಚೆ ಬರ್ತೀರಾ? ಎಲ್ಲ ಯಜಮಾನ್ರೆ ಯಾಕೆ ಏನಾಯ್ತು? ಹೇಳ್ತೀನಿ ಬನ್ನಿ, ಆಚೆ ಬಂದು ನನಗೆ ಫೋನ್ ಮಾಡಿ. ಏನಿದು ಯಜಮಾನ್ರು ಇಷ್ಟೊತ್ತಲ್ಲಿ ಫೋನ್ ಮಾಡಿ ಸುಬ್ಬನ್ ಕೇಳ್ತಾ ಇದ್ದಾರೆ. ಸುಬ್ಬಗೆ ಫೋನ್ ಕೊಡಲ ಅಂದರೆ ಬೇಡ ಅಂತ ಇದ್ದಾರೆ. ಹೊರಗಡೆ ಬಂದು ಮಾತಾಡು ಅಂತಿದ್ದಾರೆ. ಅಲ್ಲಿ ಏನಾಯ್ತೋ ಏನೋ, ಸುಬ್ಬು ಅದು ಏನು ಎಡವಟ್ ಮಾಡಿದನೋ. ಅಯ್ಯೋ ನನಗೆ ಭಯ ಆಗ್ತಾ ಇದೆ ಕಣೆ. ಅಯ್ಯೋ ಹಂಗೆಲ್ಲ ಹೇಳ್ಬೇಡಿ, ಏನೂ ಆಗಿರಲ್ಲ. ಸುಬ್ಬು ಬೇರೆ ತಲೆನೋವು ಅಂತಿದ್ದ, ಸಪ್ಪಗಿದ್ದ. ಅಲ್ಲಿ ಏನಾಗಿದೆಯೋ ಏನೋ. ಈಗ ಏನು ಮಾಡೋದಪ್ಪ? ಏನ್ ಮಾಡೋದು ಅಂತಂದ್ರೆ, ಅಯ್ಯ ಹೊರಗಡೆ ಹೋಗ್ಬಿಟ್ಟು ಮಿನಿಸ್ಟ್ರಿಗೆ ಫೋನ್ ಮಾಡಿ. ನಿಮ್ಮ ಫೋನಿಗೆ ಕಾಯ್ತಾ ಇರಲ್ವ ಅವರು? ಹೋಗ್ರಿ, ಫೋನ್ ಮಾಡಿ ಏನು ಅಂತ ಕೇಳಿ. ಅಯ್ಯೋ ದೇವ್ರೆ, ಏನು ಕೆಟ್ಟದಾಗದೇ ಇರಲಿ ಅಪ್ಪ. ಅಪ್ಪ, ಅವ್ರ ಮನೆಯವರು ಎಲ್ಲರೂ ಸ್ವಲ್ಪ ಸಂಕೋಚದ ಸ್ವಭಾವದವರು. ಯಾವುದೇ ಕಾರಣಕ್ಕೂ ಯಾರೂ ಮಿಸ್ ಮಾಡೋ ಹಾಗಿಲ್ಲ, ಬರಲೇಬೇಕು ಅಂತ ಹೇಳಿ. ಪದ್ಮನಾಭ ಅವರೇ. ಯಜಮಾನ್ರೆ ನಮ್ಮ ಸುಬ್ಬು ಜವಾಬ್ದಾರಿ ಇರೋ ಹುಡುಗ. ಮನಸ್ಸು ಎಂಥದ್ದು ಅಂತ ನಿಮಗೆ ಗೊತ್ತು. ಯಾವಾಗಲೂ ನ್ಯಾಯ ನೀತಿ ಅಂತ ಕಷ್ಟದಲ್ಲೇ ಬೆಳೆದಿರೋನು. ಇಷ್ಟಾದರೂ ಚಿಕ್ಕ ವಯಸ್ಸು. ಅವನೇನಾದರೂ ಅರಿದೇ ತಪ್ಪು ಮಾಡಿದರೆ ನೀವು ಅವನಿಗೆ ಶಿಕ್ಷೆ ಕೊಡ್ಬೋದು. ನಾವಂತೂ ಅಡ್ಡ ಬರಲ್ಲ. ಏನು ಮಾತಾಡ್ತಾ ಇದ್ದೀರಾ ಪದ್ಮನಾಭ ಅವರೇ? ನಾನು ಸುಬ್ಬುಗೆ ಶಿಕ್ಷೆ ಕೊಡೋದ? ಅವನ್ನ ನಮ್ಮ ಮನೆ ಮಗ ಅನ್ಕೊಂಡಿದ್ದೀನಿ. ನಾನು ಶಿಕ್ಷೆ ಕೊಡೋಕೆ ಸಾಧ್ಯನೇ ಇಲ್ಲ. ಮತ್ತು ಸುಬ್ಬುಗೂ ಹೇಳಿದೆ ಆಚೆ ಬಂದು ಫೋನ್ ಮಾಡಿ ಅಂತ ಹೇಳಿದ್ರಿ. ಅಷ್ಟಕ್ಕೆ ಸುಬ್ಬು ತಪ್ಪು ಮಾಡಿದ್ದಾನೆ ಅಂತ ಅನ್ಕೊಂಬಿಟ್ರಾ? ಅವನು ವಯಸ್ಸಲ್ಲಿ ಚಿಕ್ಕವನಾದರೂ ಅವನ ತಿಳುವಳಿಕೆ ದೊಡ್ಡದು. ಕೆಲವು ಸಲ ನನಗೇ ಅಷ್ಟು ತಾಳ್ಮೆ ಇರಲ್ಲ. ಅವನಷ್ಟು ತಾಳ್ಮೆಯಿಂದ ಯೋಚನೆ ಮಾಡ್ತಾನೆ. ಅವನು ತಪ್ಪು ಮಾಡೋಕ್ಕೆ ಸಾಧ್ಯನಾ? ನಾನು ಫೋನ್ ಮಾಡಿದ್ದು ನಿಮ್ಮನ್ನೆಲ್ಲ ನಾಳೆ ನಮ್ಮ ಮನೆಗೆ ಕರೆಯೋಕ್ಕೆ. ನಿಮ್ಮನೆಗೆ ನಾವಾ? ಹೌದು, ನಾಳೆ ಸುಬ್ಬು ಹುಟ್ಟಿದ ದಿನ ಅಲ್ವಾ? ಇಷ್ಟು ವರ್ಷ ನಾನು ಅವನ್ನ ಕೇಳಿರಲಿಲ್ಲ, ಅವನು ನಮ್ಗೆ ಹೇಳಿರಲಿಲ್ಲ. ಆದರೆ ಈ ಸಲ ನಾಳೆ ಅವನು ಹುಟ್ಟಿದ ದಿನ ಅಂತ ನಮಗೆ ಗೊತ್ತಾಯಿತು. ಹಾಗಾಗಿ ನಮ್ಮನೇಲೆ ಅವನು ಹುಟ್ಟಿದ ದಿನ ಸೆಲೆಬ್ರೇಟ್ ಮಾಡೋಣ ಅಂತ. ಅಯ್ಯೋ ಯಜಮಾನ್ರೆ, ನಿಮ್ಮನೇಲಿ ಸುಬ್ಬು ಹುಟ್ಟಿದಬ್ಬನ ಆಚರಿಸ್ತೀರಾ? ಆಹಾ, ನಿಮ್ಮದು ದೊಡ್ಡ ಮನಸ್ಸು ಯಜಮಾನ್ರೆ. ಆದರೆ ಅರಮನೆಯಲ್ಲಿ ಹುಟ್ಟಿದಬ್ಬನ ಆಚರಿಸ್ಕೊಳ್ಳಿಕ್ಕೆ ಯೋಗ್ಯತೆ ನಮಗಿರ್ಬೇಕಲ್ವಾ? ಅರೆ ನೋಡಿ, ಇದನ್ನೇ ಬೇಡ ಅನ್ನೋದು ಅಲ್ಲ. ಸುಬ್ಬು ನಮಗೋಸ್ಕರ, ನಮ್ಮ ಮನೆಗೋಸ್ಕರ ದುಡಿತಾ ಇದ್ದಾನೆ. ಅವನು ಹುಟ್ಟಿದಬ್ಬ ನಾವು ಆಚರಿಸೋದು ಹೆಚ್ಚುಗಾರಿಕೆ ವಿಚಾರನ. ನೋಡಿ, ನಾವೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಾಗಿದೆ. ನೀವು ನಿಮ್ಮ ಮನೆಯವರು ಮಿಸ್ ಮಾಡದೆ ನಾಳೆ ಆದಷ್ಟು ಬೇಗ ನಮ್ಮ ಮನೆಗೆ ಬನ್ನಿ. ಆಯಿತು ಯಜಮಾನ್ರೆ, ಖಂಡಿತ ಬರ್ತೀವಿ. ಹಾಂ, ನಿಮ್ಮಂಥ ಒಳ್ಳೆ ಮನಸ್ಸಿರೋ ಮನೇಲಿ ನಮ್ಮ ಸುಬ್ಬು ಕೆಲಸ ಮಾಡೋದಕ್ಕೆ ಅದೃಷ್ಟ ಮಾಡಿದ್ದ. ನೀವು ಅವ್ನು ಹುಟ್ಟಿದಬ್ಬ ಮಾಡ್ತಿರೋದನ್ನ ಹೇಳಿದ್ರೆ ತುಂಬ ಸಂತೋಷ ಪಡ್ತಾನೆ. ನಾನು ಈಗಲೇ ಹೋಗಿ ಹೇಳ್ಬಿಡ್ತೀನಿ. ಅರೆ
ಅಂಥ ಕೆಲಸ ಏನಾದ್ರು ಮಾಡಿಬಿಟ್ಟಿರಾ? ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತಾನೆ ನಿಮಗೆ ಆಚೆ ಬಂದು ಫೋನ್ ಮಾಡೋಕ್ಕೆ ಹೇಳಿದ್ದು. ನೀವು ಅಷ್ಟೇ ಅವನು ಹೇಳೋಕ್ಕೆ ಹೋಗಬೇಡಿ. ಇದೇ ಕಾರಣಕ್ಕೆ ನಾಳೆ ಅವನು ರಜಾ ಬೇಕು ಅಂತ ಕೇಳಿದ್ರು ನಾನು ಕೊಡಲಿಲ್ಲ. ನಾಳೆ ಸೆಲೆಬ್ರೇಷನ್ ನೋಡಿ ಸುಬ್ಬುಗೆ ಅವನು ಹುಟ್ಟಿದ ದಿನ ಹಬ್ಬ ಅಂತ ಅನ್ನಿಸ್ಬೇಕು. ಆಯ್ತು ಯಜಮಾನ್ರಿ, ನೀವು ಹೇಳ್ದಂಗೆ ಆಗಲಿ. ನಾನೇನು ಹೇಳಲ್ಲ, ನಾವೆಲ್ಲರೂ ಬರ್ತೀವಿ. ಆಮೇಲೆ ಇನ್ನೊಂದು ವಿಷಯ, ಆ ಶ್ರೀವಳ್ಳಿ ಅನ್ನೋ ಹುಡುಗಿನೂ ಕರ್ಕೊಂಡು ಬನ್ನಿ. ಆ ಮಗುಗೆ ನಮ್ಮ ಮನೆಗೆ ಬರೋಕ್ಕೆ ಇಷ್ಟ, ನನ್ಗಳು ಬಂದರೆ ಇಷ್ಟ ಆಗುತ್ತೆ, ಮರಿಬೇಡಿ. ಆಯ್ತು ಯಜಮಾನ್ರಿ, ಕರ್ಕೊಂಬರ್ತೀವಿ, ನಾವು ಬರ್ತೀವಿ. ನಮಸ್ಕಾರ. ನಮಸ್ಕಾರ. ಎಲ್ಲರೂ ಬರ್ತಾರೆ ಅಂತ ಹೇಳಿದಾರಮ್ಮ. ಬೇರೆ ಏನಾದ್ರು ಕೆಲಸ ಇದೆಯಾ? ಇನ್ನೇನಿಲ್ಲಪ್ಪ, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ, ನೀವು ಮಾಡ್ಕೊಳ್ಳಿ. ಶ್ರೀವಲ್ಲಿ, ಯಾಕೆ ನನ್ನ ಲೈಫಲ್ಲಿ ವಿಲನ್ ಆಗ್ತಿದ್ಯಾ ನೀನು? ಈ ಕಡೆ ನೋಡಿದ್ರು ನೀನು, ಆ ಕಡೆ ನೋಡಿದ್ರು ನೀನು. ಸುಬ್ಬು ಹತ್ರನೂ ನೀನೇ ಇರ್ತೀಯ, ಅಪ್ಪಂಗೂ ಹತ್ರ ಆಗಕ್ಕೆ ನೋಡ್ತಿದ್ಯಾ. ಇಷ್ಟೆಲ್ಲ ನೀನು ಬಾಲ ಬಿಡ್ತಿರೋದು ಕಾರಣ ನಾನು. ರೀ, ಯಜಮಾನ್ರ ಮನೇಲಿ ನಮ್ಮ ಮಗ ಸುಬ್ರಹ್ಮಣ್ಯಂದು ಹುಟ್ಟಿದಬ್ಬ ಅಂತ ನೆನ್ಸ್ಕೊಂಡ್ರೆ ಎಷ್ಟು ಖುಷಿ ಆಗ್ತಿದೆ. ನಿಜವಾಗ್ಲೂ ನಾವೆಷ್ಟು ಅದೃಷ್ಟವಂತರಲ್ಲ. ಹ್ಞೂ ಕಣೆ, ಅಂಥ ಮಗನ ಹೇರೋದಕ್ಕೆ ನಾವು ಪುಣ್ಯ ಮಾಡಿದ್ವಿ. ನಾವೆಲ್ಲ ಸೇರಿಕೊಂಡು ನಮ್ಮ ಮನೆ ದೇವ್ರಿಗೆ ಹೋಗಿ ಅವ್ನು ಹುಟ್ಟಿದಬ್ಬ ಆಚರಿಸ್ಬೇಕು ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ಮನೆಗೆ ದೇವರಾಗಿರೋ ಯಜಮಾನ್ರು ನಾನೇ ಸುಬ್ಬು ಹುಟ್ಟಿದಬ್ಬನ ಆಚರಿಸ್ತೀನಿ, ನೀವೆಲ್ಲ ನಮ್ಮ ಮನೆಗೆ ಬರಬೇಕು ಅಂತ ಕರೆದಿದ್ದಾರೆ ಕಡೆ. ನಿಜವಾಗ್ಲೂ ದೇವ್ರು ದೊಡ್ಡವನ್ರಿ. ನಮ್ಮ ಯಜಮಾನ್ರು ದೊಡ್ಡವ್ರ ಕಣೆ. ಅಂತ ಒಳ್ಳೆ ಮನ್ಸಿರೋದ್ರಿಂದನೇ ನಮ್ಮನ್ನೆಲ್ಲ ಪ್ರೀತಿಯಿಂದ ನೋಡ್ಕೊತಾ ಇರೋದು. ಅಲ್ಲ, ನಮ್ಮ ಸುಬ್ಬು ಹೆಂಗೆ ನಾಟಕ ಮಾಡ್ಬಿಟ್ಟ ನೋಡಿ. ರಜಾ ಕೊಟ್ಟಿಲ್ಲ ಅಂದರೆ ರಜಾ ಕೊಟ್ಟಿಲ್ಲ ಅಂತ ಹೇಳಬೇಕು, ಅದು ಬಿಟ್ಬಿಟ್ಟು ತಲೆನೋವು ಹೊಟ್ಟೆ ನೋವು ಅಂತ ಏನೇನು ಕಾರಣ ಕೊಟ್ಬಿಟ್ಟ. ಹೌದು ಕಣೆ, ಯಜಮಾನ್ರು ರಜಾ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವೆಲ್ಲಿ ತಪ್ಪು ತಿಳ್ಕೊಂಡ್ಬಿಡ್ತೀವಿ ಅಂತ ಹಾಗೆ ಹೇಳಿದ್ದಾನೆ. ತಂದೆ ಮಗನ ಮೀರಿಸಿದ ಸಂಬಂಧ ಕಣೆ ಅದು. ಅಷ್ಟ್ರ ಮಟ್ಟಿಗೆ ಯಜಮಾನ್ರ ಪ್ರೀತಿನ ಗಳಿಸಿದನಲ್ಲ, ಅವನ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಕಣೆ. ಅದು ಸರಿ, ಸುಬ್ಬುಗೆ ಯಾವ ವಿಷಯನೂ ಗೊತ್ತಿಲ್ಲ ತಾನೆ? ಇಲ್ಲ, ಮನೇಲಿ ಎಲ್ರಿಗೂ ಹೇಳಿಟ್ಟಿದ್ದೀನಿ, ಸುಬ್ಬುಗೆ ಈ ವಿಷಯ ಗೊತ್ತಾಗಬಾರ್ದು, ಆಮೇಲೆ ಎಲ್ಲರೂ ರೆಡಿಯಾಗಿರಿ ಅಂತ. ಸರಿ, ಅವ್ನ ಕೆಲ್ಸಕ್ಕೆ ಹೋದ್ಮೇಲೆ ಎಲ್ಲರೂ ರೆಡಿ ಆಗಕ್ಕೆ ಕೇಳು. ಹಾ, ಅದಕ್ಕೆ ಯಜಮಾನ್ರು ಬೆಳಿಗ್ಗೆ ಬಟ್ಟೆಗೆ ಐರನ್ ಮಾಡ್ತಾ ಇದ್ದಿದ್ದು. ಯಜಮಾನ್ರ ಮನೆಗೆ ಹೋಗ್ತಾ ಇದೀವಲ್ಲ, ಅದು ಅಲ್ಲದೆ ನನ್ನ ಮಗನ ಹುಟ್ಟಿದಬ್ಬ ಅಲ್ವಾ, ಸ್ವಲ್ಪ ಜಮ್ ಅಂತ ಹೋಗೋಣ ಅಂತ ಅನ್ಕೊಂಡೆ ಕಡೆ. ಜಮ್ಮಂತ ಹೋಗೋದೇನೋ ಸರಿ ಕಣ್ರಿ, ಯಜಮಾನ್ರು ಶ್ರೀವಲ್ಲಿನೂ ಕರ್ಕೊಂಡ್ ಬಾ ಅಂತ ಹೇಳಿದ್ದಾರೆ ಅಂದ್ರಿ. ಅವಳನ್ನ ಹೆಂಗ್ರಿ ಕರ್ಕೊಂಡು ಹೋಗಕ್ಕಾಗುತ್ತೆ? ಶ್ರೀವಳ್ಳಿ ಬೆಳಿಗ್ಗೆ ಮನೆ ಮುಂದೆ ಸಿಕ್ಕಿದ್ಲು ಕಣೆ. ಅವಳಿಗೆ ಎಲ್ಲ ವಿಷಯನೂ ಹೇಳಿದ್ದೀನಿ, ಆದ್ರೆ ಅವಳು ಹೇಗೆ ಕರ್ಕೊಂಡು ಹೋಗೋದು ಅಂತ ಟೆನ್ಷನ್ ಆಗ್ಬಿಟ್ಟಿದೆ ಕಣೆ. ಶ್ರೀವಲ್ಲಿ ಜೊತೆಲಿರ್ಬೇಕಾದ್ರೆ ಈ ಟೆನ್ಷನ್ನು ಕನ್ಫ್ಯೂಷನ್ ಇದೆಲ್ಲ ಯಾಕೆ? ಮಿನಿಸ್ಟರ್ ಮನೇಲಿ ಸುಬ್ಬು ಬರ್ಡೇ ನಡೀತಿದೆ, ಅದಕ್ಕೆ ಖುಷಿ ಪಡಿ. ಅದ್ ಬಿಟ್ಟು ಶ್ರೀವಲ್ಲಿನ ಹೇಗ್ ಕರ್ಕೊಂಡು ಹೋಗೋದು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊತಿದ್ದೀರಲ್ಲ ನೀವು. ಖುಷಿ ಏನೋ ಇದೆ ಕಣಮ್ಮ, ಆದ್ರೆ ನಿನ್ನ ಜೊತೆ ಕರ್ಕೊಂಡು ಹೋಗಕ್ಕಾಗಲ್ಲ ಅಂತ ಬೇಜಾರು. ನನ್ನ ಜೊತೆ ಕರ್ಕೊಂಡು ಹೋಗಕ್ಕಾಗಲ್ವಾ? ಯಾರು ಹೇಳಿದ್ ನಾನ್ ಬರಲ್ಲ ಅಂತ? ನಾನ್ ಬಂದ್ರೆ ನಿಮ್ ಜೊತೆನೆ ಬರೋದು. ನಮ್ ಜೊತೆಲಿ ಬರ್ತೀಯಾ? ಅದೇ ಸಾಧ್ಯ. ಈ ಶ್ರೀವಲ್ಲಿ ಮನ್ಸ್ ಮಾಡಿದ್ರೆ ಯಾವುದು ಅಸಾಧ್ಯ ಇಲ್ಲ. ಮಿನಿಸ್ಟರ್ ಮನೆಗೆ ಮನೆಯವ್ರು ಎಲ್ರೂ ಹೋಗ್ತಿದೀವಿ ಅಂದ್ರೆ ಒಟ್ಟಿಗೆ ಹೋದ್ರೆ ತಾನೇ ಚಂದ. ಆ ರೀತಿ ಹೋಗಕ್ಕೆ ನಿಮ್ಮಮ್ಮ ಬಿಡ್ಬೇಕಲ್ಲ. ಒಂದ್ ಕೆಲಸ ಮಾಡಮ್ಮ, ಮೊದಲು ನಾವು ಹೋಗಿರ್ತೀವಿ, ಒಂದ್ ಅರ್ಧ ಗಂಟೆ ಬಿಟ್ಟು ನೀನ್ ಬಾ, ನಿಮ್ಮ ಅಮ್ಮನ್ ಗೊತ್ತಾಗಲ್ಲ. ನೋಡಿ ಮತ್ತೆ ಅದನ್ನೇ ಹೇಳ್ತಿದ್ರಿ ನೀವು. ಒಂದೇ ಕಡೆಯಿಂದ ಹೊರಟು ಬೇರೆ ಬರ್ತೀವಿ ಅಂದ್ರೆ ಏನ್ ಚೆನ್ನಾಗಿರತ್ತೆ ಹೇಳಿ? ನಮ್ಮ ಮನೆ ಮರ್ಯಾದೆ ಏನಾಗಲ್ಲ? ಅಯ್ಯೋ ಬಂಗಾರ, ನಿನ್ ಬಾಯಿಲಿ ನಮ್ಮನೆ ಅಂತ ಹೇಳ್ತಿದ್ಯಲ್ಲಮ್ಮ, ನಿನ್ ಮಾತ್ ಕೇಳಕ್ಕೆ ಒಂದ್ ಚಂದ. ಮತ್ತಿನ್ನೇನತ್ತೆ, ಇದು ನಮ್ಮನೆ ಆಗಿರ್ಬೇಕಾದ್ರೆ ನಮ್ಮನೆ ಮರ್ಯಾದೆ ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ ತಾನೆ. 100ಕ್ಕೆ 100 ಸತ್ಯ ತಾಯಿ. ಆದ್ರೆ ನೀನ್ ನಮ್ ಜೊತೆ ಬರೋದೇನಾದ್ರು ನಿಮ್ ತಾಯಿ ಗೊತ್ತಾದ್ರೆ ನಮ್ಮ ಮನೆ ಮಾನ ಮರಿದಿನೆಲ್ಲ ಇಲ್ಲೇ ತೆಗ್ದ್ಬಿಡ್ತಾರೆ. ಅತ್ತೆ, ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ, ಅಮ್ಮನ ನಾನ್ ಮ್ಯಾನೇಜ್ ಮಾಡ್ತೀನಿ. ನೀವೆಲ್ರೂ ರೆಡಿ ಇರಿ, ನಾನು ನಿಮ್ ಜೊತೆನೆ ಬರ್ತೀನಿ. ಅಮ್ಮನೇ ನನ್ನನ್ನ ನಿಮ್ ಜೊತೆ ಕಳಿಸ್ಕೊಡ್ಬೇಕು, ಹಾಗ್ ಮಾಡ್ತೀನಿ. ಏನೇ ಇವಳು ಹೀಗೆ ಹೇಳ್ಬಿಟ್ಟು ಹೊಟ್ಟೋದ್ಲು?
ಇವರಮ್ಮ ನಮ್ಮ ಜೊತೆಲಿ ಕಳಿಸ್ತಾಳೋ ಅಥವಾ ನಮ್ಮನ್ನೆಲ್ಲ ಪಾತಾಳಕ್ಕೆ ತಳ್ತಾಳೋ ಒಂದು ಗೊತ್ತಾಗ್ತಿಲ್ಲ. ಸುಮ್ಮನೆ ದೇವ್ರಿಚ್ಛೆ, ನೋಡೋಣ. ಅವತ್ತು ಸುಬ್ಬುಗೆ ಅಂತ ಅಡುಗೆ ಮಾಡಿದ್ದೆ, ಆದರೆ ಅಪ್ಪಂಗೆ ತಿನ್ಸ್ಬಿಟ್ಟೆ. ಇವತ್ತು ಸುಬ್ಬು ಬರ್ತ್ಡೇ. ಅವನಿಗೋಸ್ಕರ ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿದ್ದೀನಿ ಅಂದರೆ ಅವ್ನಿಗೆ ಖಂಡಿತ ಖುಷಿ ಆಗುತ್ತೆ. ಆದರೆ ಇದು ಹೇಗಾಗಿದೆ ಅಂತ ನನಗೆ ಗೊತ್ತಾಗಬೇಕಲ್ಲ. ನಾನೇ ಅಡುಗೆ ಮಾಡಿ ನಾನೇ ಟೇಸ್ಟ್ ಮಾಡಿದ್ರೆ ನನಗೆ ಸರಿಯಾಗಿ ಗೊತ್ತಾಗಲ್ಲ. ಬೇರೆ ಯಾರಿಗಾದ್ರೂ ಟೇಸ್ಟ್ ಮಾಡಿಸೋಣ. ಚಿಕ್ಕಮ್ಮ, ಅಪ್ಪ, ಏನು ಅಪ್ಪ ಒಂದು ನಿಮಿಷ ಬರ್ತೀರಾ? ಯಾಕೆ? ಅದು ಸುಬ್ಬು ಬರ್ತ್ಡೇ ವಿಷಯನೇ. ಅಪ್ಪ, ಅದು ಸುಬ್ಬು ಬರ್ತ್ಡೇಗೆ ಅಂತ ನಾನು ಒಂದಿಷ್ಟು ಡಿಶಸ್ನ ಪ್ರಿಪೇರ್ ಮಾಡಿದ್ದೆ. ಅದು ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀರಪ್ಪ? ನೀನು ಯಾಕೆ ಮಾಡಕ್ಕೆ ಹೋದೆ? ಕೇಟ್ರಿಂಗ್ನವ್ರಿಗೆ ಹೇಳಿರ್ಲಿಲ್ವಾ? ಅವ್ರಿಗೆ ಹೇಳಿದ್ದೀನಪ್ಪ, ಆದರೆ ಸುಬ್ಬುಗೋಸ್ಕರ ನಾನೇ ನನ್ನ ಕೈಯಾರೆ ಏನಾದರೂ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಮಾಡಿದ್ದೀನಿ. ಒಂದು ನಿಮಿಷ. ಸುಬ್ಬು ಬರ್ಡೇ ಅಂತ ಮಾಡಿದ್ದಲ್ವಾ, ಚೆನ್ನಾಗಿದೆ. ನೀನು ಮಾಡಿರೋದಲ್ವಾ ಮಗಳೇ, ಅದಕ್ಕೆ ಚೆನ್ನಾಗಿದೆ ಅಂತ ಹೇಳೋದು ಬಿಟ್ಟು ಸುಬ್ಬು ಬರ್ತ್ಡೇಗೆ ಮಾಡಿರೋದಲ್ವಾ ಅದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ? ಇರಲಿ ಬಿಡಿ, ನೀವು ಚೆನ್ನಾಗಿದೆ ಅಂತೀರಲ್ಲ ಅದೇ ಖುಷಿ ನನಗೆ. ಅಪ್ಪ, ಗುಲಾಬ್ ಜಾಮೂನ್ ಒಂದು ನಿಮಿಷ. ಹೇಗಿದೆ ಅಂತ ಹೇಳಿ. ಕೇಟ್ರಿಂಗ್ನವ್ರು ಮಾಡೋದಕ್ಕಿಂತ ಚೆನ್ನಾಗಿ. ಅಕ್ಕ, ನೀನು ಇಲ್ಲ ಇದೆಯಾ? ಬಾ. ಫಿರು, ಏನಿದೆಲ್ಲ? ಒಂದು ಸ್ಪೆಷಲ್ ಒಕೇಶನ್ಗೋಸ್ಕರ ಪ್ರಿಪೇರ್ ಆಗ್ತಾ ಇದೀವಿ ಅಕ್ಕ. ತಿನ್ನು, ಟೇಸ್ಟ್ ಮಾಡು. ಹೇಗಿದೆ? ಚೆನ್ನಾಗಿದೆ. ವಿರು, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಟೈಮ್ ಇದ್ದರೆ ಸ್ವಲ್ಪ ಬರ್ತೀಯಾ? ಏನಕ್ಕ ಹೀಗೆ ಕೇಳ್ತಾ ಇದೀಯಾ? ವೀರು ಬಾ ಅಂತ ಅನ್ಬೇಕು. ನಡಿ. ನಾನು ಅಪ್ಪನ ಜೊತೆ ಚೆನ್ನಾಗಿದ್ರೆ ನೀವು ಯಾಕೆ ಸಹಿಸ್ಕೊಳ್ಳಲ್ಲ ಅತ್ತೆ? ನಿಮ್ಮ ಒಳಗಿರೋ ಕ್ರೂರತ್ವ ಎಂಥದ್ದು ಅಂತ ಅಪ್ಪಂಗೆ ಇನ್ನೂ ಗೊತ್ತಿಲ್ಲ. ಗೊತ್ತಾದ್ರೆ ಅವ್ರು ನಿಮ್ಮನ್ನ ಖಂಡಿತ ಹತ್ರ ಸೇರಿಸಲ್ಲ. ಆದರೆ ನೀವು ಇಷ್ಟೊಂದು ಕೆಟ್ಟವರು ಅಂತ ನನಗೆ ಗೊತ್ತಿರಲಿಲ್ಲ. ಇನ್ನು ಮುಂದೆ ನಿಮ್ಮ ಹತ್ರ ಹುಷಾರಾಗಿರ್ಬೇಕು. ಆದಷ್ಟು ಬೇಗ ನಿಮ್ಮ ಸೀಕ್ರೆಟ್ಸ್ನೆಲ್ಲ ನಾನು ತಿಳ್ಕೋತೀನಿ. ನೀನೇನೇ ಮಾಡ್ತಿದ್ಯಾ ಇಲ್ಲಿ? ಅಮ್ಮ, ಅದು ನಿನ್ನನ್ನೇ ಕೇಳ್ತಾ ಇರೋದು. ಏನ್ ಮಾಡ್ತಿದ್ಯಾ ಇಲ್ಲಿ? ಅತ್ತೆ, ಬೈರಿ ಬೈರಿ. ಶ್ರೀವಳಿ, ಏನಮ್ಮ ನೀನು ಮಾಡ್ತಾರ ಕೆಲಸ? ಅಲ್ಲ, ನಿಮ್ಮಮ್ಮ ಅಷ್ಟು ದೊಡ್ಡ ಜಗಳ ಮಾಡ್ಬಿಟ್ಟು ನಿಮ್ಮ ಮನೆಯವ್ರ ನೆರಳು ಯಾವುದು ನಮ್ಮ ಮನೆ ಮೇಲೆ ಬೀಳಬಾರ್ದು ಅಂದ್ರು. ಅದಕ್ಕೆ ನಾವು ನಿಮ್ಮ ಮನೆ ಕಡೆನೇ ಬರ್ತಾ ಇಲ್ಲ. ಈಗ ನೋಡಿದ್ರೆ ನೀನು ನಮ್ಮ ಮನೆಗೆ ಬಂದಿದ್ಯಾ. ಏನಿದ್ರ ಅರ್ಥ? ನಿಮ್ಗೊಂದೇ ನಮ್ಗೊಂದೇ ಏನಾ? ರೀ, ನೀವೇನ್ರಿ ನೋಡ್ತಾ ಇದ್ದೀರಾ? ಮಾತಾಡ್ರಿ. ಹೌದು ಹೌದು ಇಂದ್ರಮ್ಮವ್ರೆ, ಅವತ್ತು ನನ್ನ ಮಗಳು ಮನೆಗೆ ಬಂದ್ಲು ಅಂತ ಬಾಯಿ ಬಂದಾಗೆಲ್ಲ ಬೈದು ದೊಡ್ಡ ರಾಧ ಅಂತ ಮಾಡಿ ನಮ್ಮನ್ನು ಬೀದಿಗೆ ಹೇಳಿದ್ರಿ. ಆದರೆ ಇವತ್ತು ನಿಮ್ಮ ಮಗಳು ನಮ್ಮ ಮನೆಗೆ ಬಂದಿದ್ದಾಳೆ. ನಾವು ನಿಮ್ಮ ಹತ್ರ ಗಲಾಟೆ ಮಾಡ್ಬೇಕು ತಾನೆ?